ಬ್ರಾಂಚ್ ಇಲ್ಲಿ ನಾಟಿಕಲ್ಲಲ್ಲಿ ಓಪನ್ ಆಗಿದೆ. ಮೊದಲನೇ ಭಾರತ್ ಆಟೋಮೊಬೈಲ್ಸ್ ಇದು 1998ರಲ್ಲಿ ಆರಂಭಗೊಂಡಿದೆ. ಇದನ್ನು ಪ್ರತಿಷ್ಠಾನ ಮಾಡಿದಂತಹ ಇಬ್ರಾಹಿಂ ನನ್ನ ಜೊತೆಗಿದ್ದಾರೆ. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದೆ. ಒಮ್ಮೆ ಜೋರಾದ ಕೈ ಚಾಪಾಲೆಯೊಂದಿಗೆ ಇಬ್ರಾಹಿಂ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಒಮ್ಮೆ ಜೋರಾದಂತ ಕೈ ಚಾಪಾಲೆ ಬರಲೇಬೇಕು. ಅದೇ ರೀತಿ ನಮ್ಮ ಜೊತೆಗೆ ಆಟೋ ರಾಜ್ ಕರ್ಮಾರ್ ಇದರ ಯೂನಿಯನ್ ನ ಪ್ರೆಸಿಡೆಂಟ್ ಆಗಿರುವಂತಹ ಅಬ್ದುಲ್ ಜಲೀಲ್ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆದರಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಒಬ್ಬ ಜೋರಾದ ಚಾಪಾಲೆಯೊಂದಿಗೆ ಅಬ್ದುಲ್ ಜಲೀಲ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂತಹ ಉಸ್ಮಾನ್ ಮೊಟ್ಟೆಪದಾವ್ ದಯಮಾಡಿ ನೀವು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಒಮ್ಮೆ ಜೋರಾದಂತ ಕೈ ಚಪ್ಪಾಳೆ ಉಸ್ಮಾನ್ ಮೊಟ್ಟೆಪದಾವ್ ಇವರಿಗೆ. ಅದೇ ರೀತಿ ಸಮಾದ್ ಇವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಸಮಾದ್ ನಿರ್ವಾಹಕರು ಆಫ್ ಭಾರತ್ ಆಟೋಮೊಬೈಲ್ಸ್. ಅದೇ ರೀತಿ ಸಮಾಜ್ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಜೋರಾದಂತ ಕೈ ಚಾಪಾಲೆಯೊಂದಿಗೆ ಸಮಾಜ್ ಇವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಿಯಾಜ್ ಸೋಷಿಯಲ್ ವರ್ಕರ್ ಆಗಿದ್ದಾರೆ, ಸಮಾಜ ಸೇವಕರಾಗಿರುವಂತಹ ನಿಯಾಜ್ ದಯಮಾಡಿ ನೀವು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಡೆಗೆ ಭಾರತ್ ಆಟೋಮೊಬೈಲ್ ಇದರಡೆ ಬ್ರಾಂಚ್ನ ಮಾಲಕರಾಗಿರುವಂತಹ ಫಯಾಜ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ವೇದಿಕೆ ಮೇಲೆ ಇರುವಂತಹ ಎಲ್ರಿಗೂ ಕೂಡ ಒಂದು ಹೂಗುಚ್ಛೆ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಫಯಾಜ್ ದಯಮಾಡಿ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯ ವ್ಯಕ್ತಿಗಳು ಕೂಡ ಹೂಗುಚ್ಛೆ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗಾಗಿ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬರುವಂತಹ ಇಬ್ರಾಹಿಂ ಸರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಫಯಾಜ್ ಇವರು ಹೂಗುಚ್ಛೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪ್ರೆಸಿಡೆಂಟ್ ಆಗಿರುವಂತಹ ಅಬ್ದುಲ್ ಜಲೀಲ್ ಇವರಿಗೂ ಕೂಡ ಹೂಗುಚ್ಛೆ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದೆ. ನಮ್ಮ ಜೋರಾದಂತ ಕೈ ಚಾಪಾಲೆ ಬರಲಿ ಅಬ್ದುಲ್ ಜಲೀಲ್ ಇವರಿಗೆ. ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂತಹ ಉಸ್ಮಾನ್ ಮೊಟ್ಟೆಪದ ಇವರಿಗೂ ಕೂಡ ಹೂಗುಚ್ಛೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸಮಾಜ ಸೇವಕ ಆಗಿರುವಂತಹ ನಿಯಾಜ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಯಾಜ್. ಮತ್ತೊಮ್ಮೆ ಈ ಸುಂದರವಂತಹ ಕಾರ್ಯಕ್ರಮ ಬಂದಿರುವಂತಹ ಎಲ್ಲ ಅತಿಥಿಗಳು ಕೂಡ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಒಮ್ಮೆ ಜೋರಂದ್ರದ ಕೈ ಚಾಪಲೆ ಬರಲಿ. ಫಯಾಜ್ನ ಮೇಲಿರುವಂತಹ ಪ್ರೀತಿ ನಿಮ್ಮೆಲ್ಲರೂ ಕೂಡ ಇಲ್ಲಿಗೆ ಬರಮಾಡಿಕೊಳ್ತಿದೆ. ಈ ಸುಂದರವಾದಂತಹ ಭಾರತ್ ಆಟೋಮೊಬೈಲ್ ರಿಕ್ಷಾಕ್ಕೆ ಬೇಕಾಗಿರುವಂತಹ ಎಲ್ಲ ಎಕ್ಸ್ಟ್ರಾ ಏನು ಹೇಳ್ತಾರೆ ಆಕ್ಸೆಸರೀಸ್ ಎಲ್ಲರೂ ಕೂಡ ಈ ನಮ್ಮ ಭಾರತ್ ಆಟೋಮೊಬೈಲ್ಸ್ ಅಲ್ಲಿ ಅವೈಲೇಬಲ್ ಇದೆ. ಅದಕ್ಕಾಗಿ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಅಷ್ಟೇ ರೀತಿ ಸುಂದರವಾದಂತಹ ಈ ಭಾರತ್ ಆಟೋಮೊಬೈಲ್ಗೆ ಒಂದು ಪ್ರೀತಿಯ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗಾಗಿ ನಿಮ್ಮೆಲ್ಲರ ಪ್ರೀತಿಯ ಇಬ್ರಾಹಿಂ ಸರ್ ದಯಮಾಡಿ ನಿಮ್ಮ ಮಾತಿಗಾಗಿ ಈ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಭಾರತ ಆಟೋಮೊಬೈಲ್ಸಿನ ಈಗಿನ ಮಾಲಕರಾದ ಫಯಾಜ್ರವರಿಗೂ ಇಲ್ಲಿ ನಡೆದ ನನ್ನ ಸಹೋದರ ಮಿತ್ರರಿಗೂ ಧನ್ಯವಾದಗಳು, ಶುಭಾಶಯಗಳು. 1998ರಲ್ಲಿ ನಾನು ದೇರ್ಲಕಟ್ಟೆಯಲ್ಲಿ ಭಾರತ್ ಆಟೋಮೊಬೈಲ್ಸನ್ನು ಇನಾಗ್ರೇಷನ್ ಮಾಡಿದ್ದೆ. ಆ ಸಮಯದಲ್ಲಿ ಲ್ಯಾಂಬಿ ರಿಕ್ಷಾ ಮತ್ತು ಬಜಾಜ್ ಚೇತಕ್ ಆ ಥರ ಟೂ ವೀಲರ್ಗಳಿತ್ತು. ಆವಾಗ ನನ್ನೊಟ್ಟಿಗೆ ಗೋಪಾಲ್ ಮತ್ತು ಹರೀಶ್, ಪ್ರವೀಣ್ ಇವರೆಲ್ಲ ಎದುರುಗಡೆ ಆ ಪಂಚಾಯತ್ ಬಿಲ್ಡಿಂಗಲ್ಲಿದ್ದರು. ಅವರನ್ನು ಈ ಕಡೆ
RB ಕಾಂಪ್ಲೆಕ್ಸಿಗೆ ಕರೆತಂದು ಅಲ್ಲಿ ಒಂದು ಆಟೋಮೊಬೈಲ್ಸ್ ಗ್ಯಾರೇಜನ್ನು ಓಪನ್ ಮಾಡಿದೆ. ಆವಾಗ ಲ್ಯಾಂಬಿ ಜಾಸ್ತಿ ಇತ್ತು, ಆವಾಗ ಜಾಸ್ತಿ ಜಾಯಿಂಟ್ ರಬ್ಬರ್ ಆ್ಯಕ್ಸಿಲ್ ಇದೇ ಹೋಗ್ತಾ ಇತ್ತು. ನಾನು ಬೆಳಿಗ್ಗೆ 9 ಗಂಟೆಗೆ ಶಾಖೆ ಓಪನ್ ಆಗುವಾಗ ಜಾಯಿಂಟ್ ರಬ್ಬರಿಗೂ ಆ್ಯಕ್ಸಿಲ್ಗೂ ಜನ ಕಾಯ್ತಾ ಇದ್ದರು. ಉದಾಹರಣೆಗೆ ಅವರಿದ್ದಾರೆ. ಈಗ ಅದು ಬೆಳೆದು ಬಂದು ಈಗ ಸಾಧಾರಣ 26-28 ವರ್ಷಗಳಾಯಿತು. ಅಲ್ಲಿ ಅದೇ ಹೆಸರಲ್ಲಿ ಈಗಲೂ ನಡೀತಾ ಇದೆ. ನಾನು 6 ವರ್ಷ ಭಾರತ್ ಆಟೋಮೊಬೈಲ್ಸನ್ನು ನಡೆಸಿದೆ. ಆನಂತರ ನಾನು ಗೋಲ್ಡ್ ಖಜಾನ ಅಂಥೇಳಿ ದೇರ್ಲಕಟ್ಟೆ ಮಣ್ಣಿಗೆ ಫಸ್ಟ್ ಟೈಮ್ ಒಂದು ಜ್ಯುವೆಲ್ಲರಿ ತಂದೆ. ಅದು ಒಂದು 5-6 ವರ್ಷ ಅದನ್ನು ನಡೀತು. ಮತ್ತು ನಾನು ಭಾವ ಬಿಲ್ಡರ್ ಎಂಬ ಶಾಖೆಯನ್ನು ಮಂಗಳೂರಲ್ಲಿ ತೆರೆದೆ, ನಾನು ಮತ್ತು ನನ್ನ ಅಣ್ಣ ಸೇರಿ ಭಾವ ಅಂತೇಳಿ. ಈಗ ನಾವು ಮಂಗಳೂರಲ್ಲಿ 40 ಪ್ರಾಜೆಕ್ಟ್ ಮಾಡಿದೆವು. ಈಗ ದೇರ್ಲಗಟ್ಟೆಯಲ್ಲೇ 5 ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಅದೇ ಥರ ಬಿ ಸಿ ರೋಡು, ಓಮಂಜೂರು ಮತ್ತು ಭಟ್ಕಳ, ಮತ್ತು ಕೇರಳದಲ್ಲಿ ಕಣ್ಣೂರು, ತಾಯ್ಲಂಗಾಡಿ, ಕಾಸರಗೋಡಲ್ಲಿ. ಅದೇ ಥರ ಮಂಗಳೂರಲ್ಲಿ 38 ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಈಗ ನಮ್ಮದೊಂದು ಪಂಪುಯಲ್ ತಾರೆ ತೋಟ ಅಂತೇಳಿ ಅಲ್ಲಿ ದೊಡ್ಡದೊಂದು ಪ್ರಾಜೆಕ್ಟ್ ಬರ್ತಾ ಉಂಟು. ನಾರ್ತನ್ ಸ್ಕೈ ಹಾಗೆ 42 ಫ್ಲೋರ್ ಉಂಟು, 2 ಟವರ್ ಬರ್ತಾ ಉಂಟು. ಅದರಲ್ಲಿ ಎಲ್ಲ ಫೆಸಿಲಿಟಿ ಉಂಟು. 2.5 ಎಕರೆ ಜಾಗ ನಾವು ಪರ್ಚೇಸ್ ಮಾಡಿದ್ದೇವೆ ತಾರೆ ತೋಟ, ಇಡೀ ತಾರೆ ತೋಟವನ್ನು. ಅಲ್ಲೀಗ 3ನೇ ಫ್ಲೋರ್ ಬರ್ತಾ ಉಂಟು. ದೇವರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಶುಭ ಆಗಲಿ. ಎಲ್ಲರೂ ಭಾರತ್ ಆಟೋಮೊಬೈಲ್ಸನ್ನು ಖರೀದಿ ಮಾಡಿಕೊಳ್ಳಿ. ನನ್ನ ವಿಶ್ವಾಸ ಇತ್ತು ಆಗ ನಮ್ಮ ಊರಿನವರಿಗೆಲ್ಲರೂ ಆ ಸಮಯದಲ್ಲಿ. ಅದೇ ಥರ ಫಯಾಜ್ ಅವರ ವಿಶ್ವಾಸ ಇಟ್ಕೊಳ್ಳಿ, ಚೆನ್ನಾಗಿ ವ್ಯಾಪಾರ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಆಶೀರ್ವಾದ ಫಯಾಜ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಅವ್ರು ಬಂಡೇರು ಅದು ಶುರು ಮನ್ಪುನಾಗ ಲ್ಯಾಂಬಿ ರಿಕ್ಷಾ ಎತ್ತಿನಿಗೆ ಅಪ್ಪಾಗ ನಮಗೆ ಜಾಸ್ತಿ ಆಕ್ಸೆಸರಿ ಉಪ್ಪಂದು. ಬಟ್ ಇತ್ತ ನಮ್ಮ ರಿಕ್ಷಾ ದೂನು ಬಂದಾಗ ಒವ್ವೇ ಒಂಜಿ ಲಕ್ಸುರಿ ಕಾರುಗಳ ಮೀರು ಸಹ ನಂಚಿನ ಒಂಜಿ ಆಲ್ಟ್ರೇಷನ್ ನಮ್ಮ ರಿಕ್ಷಾಗ್ಲ ಉಪ್ಪುಡು ಅಂಚ ಅದು ಉಪ್ಪುನಾಗ ಮಾತ ಆಕ್ಸೆಸರೀಸ್ಲ ನಮ್ಮ ಆಟೋಮೊಬೈಲ್ಸ್ ತಿಕ್ಕೊಂಡು ಬಂದು ಫಯಾಜ್ ಒಂಜಿ ಪ್ರಾಮಿಸ್ ಮನ್ಪುಡು ಹಾಪುಡು. ಅವು ಆಲ್ಟ್ರೇಷನ್ ಅದು ಉಪ್ಪಡು ಅತ್ತಂದ ಎಕ್ಸ್ಟ್ರಾ ಪಾರ್ಟ್ಸ್ ಅದು ಉಪ್ಪಡು ಅವು ಮಾತ ನಮ್ಮ ಆಟೋಮೊಬೈಲ್ಸ್ ತಿಕ್ಕೊಂಡು ಅಂಚ ಅದಕ್ಕೆ ಉಪ್ಪುನಾಗ ನಿಗಳು ಮಾತಿರ್ಲ ನಿಗನ ರಿಕ್ಷಾಗೂ ಬೊಡುಪ ನಂಚಿನ ಆಕ್ಸೆಸರೀಸ್ ನನ್ನ ದುಂಬು ಓಡೆ ಪೋಂದಿತ್ತಾರಂದು ಗೊತ್ತುಚ್ಚಿ ನನ್ನ ದುಂಬು ನಿಗಳು ಮಾತಿರ್ಲ ದೇರ್ಲಗಟ್ಟೆ ಡುಪ್ಪು ನಂಚಿನ ನಾಲೆಗಟ್ಟೆ ಡುಪ್ಪು ನಂಚಿನ ಈ ಭಾರತ್ ಆಟೋಮೊಬೈಲ್ಸ್ ಬತ್ತ ನಿಗನ ಆ ಆಕ್ಸೆಸರೀಸ್ ಅಂತ ಎತ್ತ ನೋಡುಪಂದಕ್ಕೆ ಏನಂದ್ರೆ ಅವರು ಜೋರೇನಕ್ಕೆ ಈ ಚಾಪಲೆ ನಮ್ಮ ಅಬ್ದುಲ್ ಜಲೀಲ್ ಮೇರೆಗೆ ಬರಡ ಆನಿಗೆ ಹಂಚಿನಂಚಿನ ಈ ಪುರ್ಲಗಂಡದ ಆಟೋಮೊಬೈಲ್ಸ್ ಇನ್ನು ದುಂಬುಗು ರಡ್ನೆ ಶಾಖೆ ಆದಿ ಈ ಪುರ್ಲಗಂಡದ ದಿನಟ್ಟು ನಮ್ಮ ತೂವೊಂದುಲ್ಲ. ಮತ್ತೊಮ್ಮೆ ಈ ವೇದಿಕೆಗೆ ಅಬ್ದುಲ್ ಜಲೀಲ್ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಒಂಜಿ ಪ್ರೆಸಿಡೆಂಟ್ ಆದ ರಿಕ್ಷಾದಕ್ಲಿಗೆ ಬೋಡುಪ್ಪು ನಂಚಿನ ದಾದ ಬಂಗ ಎತ್ತನಲ್ಲ ದಾದ ಕಷ್ಟ ಎತ್ತನಲ್ಲ ಅವೇನು ಮಾತಿರಲ್ಲ ಪ್ರೆಸಿಡೆಂಟ್ ಪರಿಹಾರ ಮನ್ಪುನ ಅಂಚದು ಪುನಾಗ ರಿಕ್ಷಾಗೆ ಬೋಡುಪ್ಪು ನಂಚಿನ ಒಂಜಿ ವಸ್ತು ತಿಕ್ಕು ನಂಚಿನ ಜಾಗ ಎತ್ತಂಡ ಅವು ಒಂದು ಆಟೋಮೊಬೈಲ್ಸ್ ಅಂಚದು ಪುನಾಗ ಐತ ಬಗೆ ಒಂಜಿ ರಡ್ಡು ಮೋಕೆದ ಪಾತಿರ ಬಂದಕ್ಕೆ ಏನಂದುಲ್ಲ ಅಬ್ದುಲ್ ಜಲೀಲ್ ಈರೆಗ. ಆತ್ಮೀಯ ಆಟೋ ರಿಕ್ಷಾ ಚಾಲಕರೇ ಮತ್ತು ಭಾರತ್ ಆಟೋಮೊಬೈಲ್ಸ್ ಇದರ ಮಾಲೀಕರೇ, ಬಹುಶಃ 1998 ಅಂದರೆ 28 ವರ್ಷಗಳ ಹಿಂದೆ ಈ ನಿಮ್ಮ ಶಾಖೆಯನ್ನು ಉದ್ಘಾಟಿಸಿದ ಇಬ್ರಾಹಿಂರವರು ಇವತ್ತು ಕೂಡ ನಿಮ್ಮ ಜೊತೆ ಇದ್ದಾರೆಂದರೆ ಭಾರತ್ ಆಟೋಮೊಬೈಲ್ಸ್ ಸಂಸ್ಥೆ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದಿದೆ ಎನ್ನುವುದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆ. ಆಟೋಮೊಬೈಲ್ಸ್ ಎನ್ನುವುದು ರಿಕ್ಷಾ ಚಾಲಕರಿಗೆ, ಯಾವುದೇ ವಾಹನ ಚಾಲಕರಿಗೂ ಕೂಡ ಅತ್ಯಂತ ಅವಶ್ಯಕತೆಯ ಒಂದು ಕೇಂದ್ರವಾಗಿರ್ತದೆ. ಅಂಥ ಒಂದು ಕೇಂದ್ರವನ್ನು ಈ 28 ವರ್ಷಗಳವರೆಗೆ ನಡೆಸ್ಕೊಂಡು ಬಂದಿರುವಂತಹ ಫಯಾಜ್ ಹಾಗೆ ಅವರ ತಂಡ ಇವತ್ತು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಈ ನಾಟಕಗಳಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆ. ಬಹುಶಃ ಅವರಿಗಿಂತಲೂ ಜಾಸ್ತಿ ಖುಷಿ ಪಡಬೇಕಾದವರು ರಿಕ್ಷಾ ಚಾಲಕರು. ಯಾಕಂದರೆ ರಿಕ್ಷಾ ಚಾಲಕರ ಆಕ್ಸರೀಸ್ ಮಾತ್ರ ಅವರು ಇಟ್ಟಿದ್ದಾರೆ ಅಂತ ತೋರ್ತದೆ, ಬೇರೆ ಕಾರ್ ಅದು ಇದನ್ನು ಇಟ್ಟಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಎಲ್ಲ ಸೇವೆಗಳು ನಾವು ರಿಕ್ಷಾ ಚಾಲಕರಿಗೆ ಒಂದು
ರಿಪೇರಿ ಮಾಡಬೇಕಾದ್ರೆ ಒಂದು ಕಡೆ ಹೋಗಬೇಕು, ಅದರ ವೆಲ್ಡಿಂಗ್ ಬೇರೆ ಕಡೆ ಇರುತ್ತೆ, ಪೈಂಟಿಂಗ್ ಬೇರೆ ಕಡೆ ಇರುತ್ತೆ, ಕುಷನ್ ಬೇರೆ ಕಡೆ ಇರುತ್ತೆ. ಆದರೆ ಎಲ್ಲವನ್ನು ಒಂದೇ ಸೂರಿನಡಿ ರಿಕ್ಷಾ ಚಾಲಕರಿಗೆ ಒದಗಿಸಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಫಯಾಜ್ ಅವರು. ನಿಮಗೆ ಎಲ್ಲ ರಿಕ್ಷಾ ಚಾಲಕರ ಪರವಾಗಿ ಹಾಗೆ ಆಟೋ ರಾಜಕುಮಾರ್ ಯೂನಿಯನ್ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಿಕ್ಷಾ ಚಾಲಕರು ಕೂಡ ಈ ಫಯಾಜ್ ರವರ ಜೊತೆಗೆ ನಿಂತು ಅವರಿಗೆ ಸಹಕರಿಸಬೇಕು, ಅವರ ಜೊತೆ ನೀವು ಕೂಡ ಬೆಳೀಬೇಕು. ಬಹುಶಃ ಈಗ ಫಿಟ್ಟರ್ಗಳನ್ನು ಮಾತ್ರ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕಾಣ್ತದೆ, ವೆಲ್ಡರ್ಗಳ ಇನ್ನು ಬರಬೇಕಷ್ಟೇ. ಎಲ್ಲವನ್ನ ಒಂದೇ ಸೂರಿನಡಿ ತರ್ತಾ ಇದ್ದಾರೆ, ಅತ್ಯಂತ ಅನುಕರಣೀಯ ಕೂಡ. ಹಾಗೆ ನಿಮ್ಮಲ್ಲಿ ಒಂದು ವಿನಂತಿ ಕೂಡ ಇದೆ, ಇನ್ನು ಒಂದು ಬಾಕಿ ಇದೆ, ನೀವು ಚಾರ್ಜಿಂಗ್ ಪಾಯಿಂಟನ್ನು ಕೂಡ ಇಲ್ಲಿ ಮಾಡಬೇಕು. ಯಾಕಂದರೆ ಈ ಇಡೀ ವ್ಯಾಪ್ತಿಯಲ್ಲಿ ನೀವು ತೊಕ್ಕೋಟುವರೆಗೆ ಅಲ್ಲ, ಕಲ್ಲಾಪು ಕೊನೆಯ ಚಾರ್ಜಿಂಗ್ ಪಾಯಿಂಟ್ ಇರೋದು, ಈ ಕಡೆ ಎಲ್ಲೂ ಇಲ್ಲ, ಮುಡಿಪುವರೆಗೂ ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಚಾರ್ಜಿಂಗ್ ಪಾಯಿಂಟಿಂದ ನೀವು ಎಷ್ಟು ಲಾಭವ ಲಾಸ್ ಅಂತ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿಲ್ಲ. ಯಾಕಂದರೆ ನಮ್ಮ ಗ್ರೂಪಲ್ಲಿ ಕೇಳ್ತಾರೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ ಅಂತ, ನಾವು ತೋರಿಸ್ಕೊಡ್ತೀವಿ ನಾಟಕಲ್ಲಲ್ಲಿದೆ ಅಂತ. ಅವ ಬಂದು ಚಾರ್ಜಿಂಗ್ ಇಟ್ಟು ಬೇರೆಯೂ ಯೋಚಿಸ್ತಾನೆ, ಇಲ್ಲಿ ಎಲ್ಲ ಕೆಲಸಗಳಾಗ್ತವೆ, ನಾವು ನಾಳೆಯಿಂದ ಇದೇ ಕೆಲಸ ಇದ್ದರೆ ಇಲ್ಲಿಗೆ ಬರೋಣ ಅಂತ ಯೋಚಿಸ್ತಾರೆ. ಆ ಕಡೆಯಿಂದಲೂ ನಿಮಗೆ ಲಾಭ ಆಗ್ಬೋದು. ಚಾರ್ಜಿಂಗ್ ಪಾಯಿಂಟಲ್ಲಿ ತುಂಬ ಲಾಭ ಇದೆ ಇಲ್ವೋ ಗೊತ್ತಿಲ್ಲ, ಅದರ ಕಡೆಯೂ ನೀವು ಗಮನ ಹರಿಸಿ ಅಂತ ನಾನು ವಿನಂತಿಸುತ್ತಾ, ಮತ್ತೊಮ್ಮೆ ನಿಮಗೆ ರಿಕ್ಷಾ ಚಾಲಕರ ಪರವಾಗಿ ಹಾಗೆ ಆಟೋ ರಾಜಕುಮಾರ್ ಯೂನಿಯನ್ ಪರವಾಗಿ ಧನ್ಯವಾದನ ಅರ್ಪಿಸ್ತಾ, ಎಲ್ಲ ಚಾಲಕರು ಕೂಡ ಈ ಭಾರತ್ ಆಟೋಮೊಬೈಲ್ಸ್ನೊಂದಿಗೆ ವ್ಯವಹರಿಸಿ, ಅವರ ಜೊತೆ ಇರಿ, ಅವರ ಪ್ರೋತ್ಸಾಹಿಸಿ, ಅವರನ್ನು ಬೆಂಬಲಿಸಿ ಅಂತ ವಿನಂತಿಸುತ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ. ಧನ್ಯವಾದ. ದೂರದಿಂದ ಕೈ ಚಾಪಲೆ ಬರಲಿ. ಒಂಜಿ ರಿಕ್ಷಾ ಡ್ರೈವರ್ ನಕ್ಲೆ ದಾದ ಮಾತ ಪ್ರಾಬ್ಲಮ್ ಆಪುಂಡು ಅವೇನು ಮಾತಿರಲ ಬಂಡೇರು. ನನ್ನ ದುಮ್ಮು ನಿಕಲ್ ಫಯಾಜ್ ಮನ್ಪೆರ ಬೇಲಪುಂಡು ಒಂಜೆ ಚಾರ್ಜಿಂಗ್ ಪಾಯಿಂಟ್ಲ ದಿಯೋಡಾಪುಂಡು ಪ್ರೆಸಿಡೆಂಟ್ ಪಂದಾಡು ನೋ ಪನ್ಪಿನಂಚಿನ ಚಾನ್ಸ್ ಇಜ್ಜಿ ಅಂಚದು ಪುನಗ ಚಾರ್ಜಿಂಗ್ ಪಾಯಿಂಟ್ಲ ಐನಾತ್ ಬೇಗ ಬರಡು ಪನ್ಪಿನಿಕ್ನ ಮಾತಿನಲ ಆಶೀರ್ವಾದನ ದೆತ್ತೊಂದು ನನ್ನ ದುಂಬುಗೆ ವೇದಿಕೆಡು ಗೌರವಾಧ್ಯಕ್ಷರಾಯನಂಚಿನ ಉಸ್ಮಾನ್ ಮೊಂಟೆಪದ ದಯಮಾಡಿ ನಿಮ್ಮ ಮಾತಿಗಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಎಸ್, ಈಗ ನಿಹಾಜ್ ದಯಮಾಡಿ ನಿಮ್ಮ ಮಾತಿಗಾಗಿ ಒಂದು 2 ಮಾತಿಗಾಗಿ ನೀವು ಈ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಒಮ್ಮೆ ಜೋರದಿಂದ ಕೈ ಚಾಪಲೆ ನಿಹಾಜ್ ಇವರಿಗೆ ಬರಲಿ. ಭಾರತ್ ಆಟೋಮೊಬೈಲ್ಸ್ ಮತ್ತು ಬಿಡಿ ಭಾಗಗಳ ಒಂದು ನೂತನ ಶಾಖೆಯನ್ನು ಈಗಾಗಲೇ ಉದ್ಘಾಟಿಸಿದಂತಹ ನಮ್ಮೆಲ್ಲರ ಆತ್ಮೀಯರು ಇಬ್ರಾಹಿಂ ಸರ್ ಅವರೇ, ವೇದಿಕೆಯಲ್ಲಿ ರಿಕ್ಷಾ ಚಾಲಕರ ಅಧ್ಯಕ್ಷರಾದಂತಹ ಜಲೀಲ್ ರವರೇ, ಉಸ್ಮಾನ್ ರವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾತನ್ನು ಮತ್ತು ನಮ್ಮ ಈ ಸಭೆಯಲ್ಲಿ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ಕುಳಿತಿರುವಂತಹ ರಿಕ್ಷಾ ಚಾಲಕರೇ, ವಿಶೇಷವಾಗಿ ಫಯಾಜ್ ಮತ್ತು ತಂಡ ಇವತ್ತು ಏನು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ, ನಾನು ಪ್ರಪ್ರಥಮವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನನ್ನ ಸಾಮಾಜಿಕ ತಂಡದ ಪರವಾಗಿ ನಾನು ಹೃದಯ ತುಂಬಿದ ಶುಭಾಶಯಗಳನ್ನು ಮತ್ತು ಶುಭವನ್ನು ಹಾರೈಸ್ತಾ ಇದ್ದೇನೆ. ಯಾವುದೇ ಉದ್ಯಮ ಪ್ರಾರಂಭಿಸುವಾಗ ಆ ಉದ್ಯಮ ನಡೆಸ್ತಕ್ಕಂಥಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು, ತಾಳ್ಮೆ ಇರಬೇಕು, ಪರೋಪಕಾರಿ ಮನೋಭಾವ ಇರಬೇಕು. ಈ ಮೂರನ್ನೂ ಕೂಡ ನಾನು ಫಯಾಜ್ ಮತ್ತು ತಂಡದವರಿಂದ ಕಾಣ್ತಾ ಇದ್ದೇನೆ. ಅವರು ಕೇವಲ ಒಂದು ಉದ್ಯಮ ರಂಗಕ್ಕೆ ಮಾತ್ರ ಮೀಸಲಾಗಿಲ್ಲ, ಬದಲಾಗಿ ತಮ್ಮ ಉದ್ಯಮದ ಜೊತೆಗೆ, ತಮ್ಮ ಬಿಡುವಿನ ಜೊತೆಗೆ ಸಾಮಾಜಿಕ ಚಿಂತನೆಗಳನ್ನು ಸೇರಿಸಿಕೊಂಡು, ಅದಕ್ಕೆ ಉದಾಹರಣೆ ಇವತ್ತಿನ ಉದ್ಯಮ ಪ್ರಾರಂಭಿಸುವಾಗ ರಿಕ್ಷಾ ಚಾಲಕರನ್ನು ಮತ್ತು ಮಾಲಕರನ್ನು ಕರೆದು ನಿಮಗೆ ಕೊಟ್ಟಿರುವಂಥ ಗೌರವ ಮತ್ತು ನಿಮ್ಮ ಸೇವೆಯನ್ನು ಕೂಡ ಪರಿಗಣಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಅದಕ್ಕೆ ನಾನು ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ ಬಯಸ್ತಾ ಇದ್ದೇನೆ. ಈ ಉದ್ಯಮ ಖಂಡಿತವಾಗಿ ಬಹಳ ವರ್ಷದಿಂದ ಇಬ್ರಾಹಿಂ ರವರು ಪ್ರಾರಂಭಿಸಿದ್ದು ಗೊತ್ತಾಯಿತು. ನನಗೆ ಖಂಡಿತ ವಿಶ್ವಾಸ ಇದೆ, ಈ ಉದ್ಯಮ ಖಂಡಿತವಾಗಿಯೂ ಯಾವಾಗ 1998ರಲ್ಲಿ ಪ್ರಾರಂಭವಾಗಿದೆಯೋ ಇದು ಖಂಡಿತವಾಗಿ ನಿರಂತರವಾಗಿ ಮುಂದುವರಿದು ಇದು ಒಂದು ಅತ್ಯುತ್ತಮ ಶಾಖೆ, ರಿಕ್ಷಾ ಚಾಲಕರ ಶಾಖೆ ಆಗೋದ್ರ ಜೊತೆಗೆ ವಿಶೇಷವಾಗಿ ರಿಕ್ಷಾ ಚಾಲಕರ ಬೆಂಬಲದೊಂದಿಗೆ ಈ ಶಾಖೆ ಅತ್ಯುತ್ತಮ ಸಂದೇಶ ಮತ್ತು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ಅವರ ಜೀವನದ ಮಧ್ಯೆ ಅವರು ಉದ್ಯಮದ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುವುದಂತೂ ಖಂಡಿತ ನನಗೆ ವಿಶ್ವಾಸ ಇದೆ. ಮತ್ತೊಂದು ನಾನು ಹೇಳುವಂಥದ್ದು ಉದ್ಯಮದ ಜೊತೆಗೆ ರಿಕ್ಷಾ ಚಾಲಕರ ಬಗ್ಗೆ. ಇವತ್ತು ರಿಕ್ಷಾ ಚಾಲಕರ ಬದುಕು ಬಹಳಷ್ಟು ಕಷ್ಟ ಇದೆ, ಅವರನ್ನು ಯಾರು ಕೂಡ ಗಮನಿಸುವುದಿಲ್ಲ.
ನಾನು ಖಂಡಿತವಾಗಿ ನಿರಂತರವಾಗಿ ರಿಕ್ಷಾ ಚಾಲಕರೊಂದಿಗೆ ಸಂಪರ್ಕ ಇಟ್ಕೊಳ್ಳುವವನು. ರಿಕ್ಷಾ ಚಾಲಕರು ಯಾವುದೇ ಒಂದು ಅಪಘಾತ ನಡೆದಾಗ ಯಾವುದೇ ದೊಡ್ಡ ಮಟ್ಟ ಕಾರಣವನ್ನು ನಿಲ್ಲಿಸುವುದಿಲ್ಲ. ಆದರೆ ರಿಕ್ಷಾ ಚಾಲಕರು ತಕ್ಷಣ ನಿಲ್ಲಿಸಿ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಏನು ಮಾಡ್ತಾರೆ, ಇದು ರಿಕ್ಷಾ ಚಾಲಕರಿಂದ ಮಾತ್ರ ನಡೆಯುವುದು ಎಂಬುದು ನನಗೆ ಅತ್ಯಂತ ಸಂತೋಷದ ವಿಚಾರ ಮತ್ತು ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಗೌರವದಿಂದ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರವನ್ನು ಕೂಡ ನಾನು ಆಗ್ರಹಿಸ್ತೇನೆ, ರಿಕ್ಷಾ ಚಾಲಕರಿಗೆ ವಿಶೇಷವಾಗಿ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದ ರಿಕ್ಷಾ ಚಾಲಕರಿಗೆ ಒದಗಿಸಿಕೊಡಬೇಕೆಂದು ಕೂಡ ನಾನು ಈ ಸಂದರ್ಭದಲ್ಲಿ ಈ ಸಭೆ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿದ್ದೀರಿ. ಈ ಕಾರ್ಯಕ್ರಮದ ಜೊತೆಗೆ ನಮ್ಮೆಲ್ಲರ ಬಾಂಧವ್ಯ ಹೆಚ್ಚಾಗಿದೆ. ಇವತ್ತು ಎಲ್ಲ ಜಾತಿ ಮತ ವರ್ಗ ಪಕ್ಷ ಭೇದ ಬಿಟ್ಟು ಇವತ್ತು ಒಂದು ಸೇರಿದ್ದಾರೆ. ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇದಾದರೂ ಒಂದು ಸೌಹಾರ್ದ ಸೇತುವೆಯನ್ನು ಕಟ್ಟಿಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನನಗೆ ಅತೀವ ಸಂತೋಷವಾಗೋದ್ರೊಂದಿಗೆ ರಿಕ್ಷಾ ಚಾಲಕರಲ್ಲಿ ನಾನು ವಿಶೇಷವಾಗಿ ಮನವಿ ಸಲ್ಲಿಸ್ತೇನೆ, ತಾವೆಲ್ಲರೂ ಈ ಫಯಾಜ್ ತಂಡಕ್ಕೆ ಸದಾ ಬೆಂಬಲಿಸಿ, ಸದಾ ಪ್ರೋತ್ಸಾಹಿಸಿ, ನಿಮ್ಮೊಂದಿಗೆ ಕೂಡ ಫಯಾಜ್ ಮತ್ತು ತಂಡ ನಿಮ್ಮೊಂದಿಗೆ ಸದಾ ಇರುತ್ತದೆ ಎಂದು ಹೇಳಿಕೊಂಡು ವೈಯಕ್ತಿಕವಾಗಿ ನನ್ನ ಸಾಮಾಜಿಕ ಸಂಘಟನೆ ಪರವಾಗಿ ನಿಮಗೆಲ್ಲರಿಗೂ ಅತ್ಯುತ್ತಮ ಶುಭ ಸಂದೇಶವನ್ನು ಕೊಡುವುದರೊಂದಿಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ. ಅಲ್ಲಿ ಫಯಾಜ್ ಅದೇ ರೀತಿಯಾದ ಅವರ ತಂಡದ ಬಗ್ಗೆ ಒಳ್ಳೆ ರೀತಿ ಮಾತನಾಡಿದ್ದಕ್ಕೆ. ಆ್ಯಂಡ್ ಅದೇ ರೀತಿ ನೀವೆಲ್ಲರೂ ಕೂಡ ಗೊತ್ತಿದೆ, ಒಂದು ವಾರದ ಮುಂಚೆ ಒಂದು ಚಂದವಾಗಿರುವಂತಹ ವಿಡಿಯೋವನ್ನು ಬಿಟ್ಟಿದ್ರು ಫಯಾಜ್ ಮತ್ತು ಅವರ ತಂಡ. ಒಂದು ಗಿವ್ ಅವೇ ಇದೆ ಅಂತ. ಆ ವಿಡಿಯೋದಲ್ಲಿ ಏನಿತ್ತು ಅಂತಂದರೆ, ಒಂದು ವಿಡಿಯೋನ ನೀವು ನಿಮ್ಮ ಸ್ಟೇಟಸಲ್ಲಿ ಹಾಕಿ, ಆ ಸ್ಟೇಟಸ್ ಹೈಯೆಸ್ಟ್ ವ್ಯೂಸ್ ಯಾರ ಮೊಬೈಲಲ್ಲಿ ಹೈಯೆಸ್ಟ್ ವ್ಯೂಸ್ ಹೋಗ್ತದಂತ ಆ ವಿನ್ನರ್ ಹೆಸರು ನನ್ನ ಜೊತೆಗಿದೆ. ಆ್ಯಂಡ್ ಅದೇ ರೀತಿ ಇನ್ನೊಂದು ಲಕ್ಕಿ ಗೇಮ್ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಯಾರೆಲ್ಲ ಬಂದಿರುವಾಗ ನಿಮ್ಮೆಲ್ಲರ ಕೂಡ ಫೋನ್ ನಂಬರ್ ಅದೇ ರೀತಿ ಹೆಸರನ್ನು ನಾವು ಒಂದು ಚೀಟಿಯಲ್ಲಿ ಬರೆದಿದ್ದೇವೆ. ಯಾರಾದರೂ ನಿಮ್ಮ ಹೆಸರು ಮತ್ತು ನಿಮ್ಮ ನಂಬರನ್ನು ಕೊಡಲಿಕ್ಕೆ ಬಾಕಿ ಇದ್ದರೆ ದಯಮಾಡಿ ಆದಷ್ಟು ಬೇಗ ಕೊಡಿ. ಅದೊಂದು ಲಕ್ಕಿ ಗೇಮ್ ಆಗಿರುತ್ತದೆ. ನಿಮ್ಮೆಲ್ಲರ ಕೂಡ ಹೆಸರನ್ನು ಮತ್ತು ಫೋನ್ ನಂಬರನ್ನು ನಾವು ಚೀಟಿಯಲ್ಲಿ ಬರೆದಿದ್ದೇವೆ. ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯ ವ್ಯಕ್ತಿಗಳನ್ನು ವೇದಿಕೆಯಲ್ಲಿ ನಿಂತು ಆ ಚೀಟಿಯನ್ನು ನಾವು ಒಂದು ಚೀಟಿಯನ್ನು ನಾವು ತೆಗಿತೇವೆ. ಆ ಚೀಟಿಯಲ್ಲಿ ನಿಮ್ಮ ಹೆಸರು ಬಂದರೆ ಈ ಸುಂದರವಂತಹ ಕಾರ್ಯಕ್ರಮ ನೀವೊಂದು ಲಕ್ಕಿ ವಿನ್ನರ್ ಆಗಿ ಅನೌನ್ಸ್ ಆಗ್ತೀರಿ. ಅದಕ್ಕಿಂತ ಮುಂಚೆ ಈ ಭಾರತ್ ಆಟೋಮೊಬೈಲ್ಸ್ 25 ವರ್ಷ ಜೊತೆಯಾಗಿ ನಮ್ಮ ಜೊತೆ ಸಹಕರಿಸಿದಂಥ, ನಮ್ಮ ಜೊತೆ ಕೆಲಸ ಮಾಡಿದಂತಹ ಹರೀಶ್ ಅದೇ ರೀತಿ ಪ್ರವೀಣ್ ಇವರನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಬೇಕಾಗ್ತದೆ. ಯಾಕಂದರೆ ಹರೀಶ್ ಮತ್ತು ಅದೇ ರೀತಿ ಪ್ರವೀಣ್ 25 ವರ್ಷ ಒಂದು ಭಾರತ್ ಆಟೋಮೊಬೈಲ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಇಬ್ರಾಹಿಂ ಸರ್ ಹಾಗೆ ಮೆನ್ಷನ್ ಮಾಡಿದರು. ಹರೀಶ್ ಮತ್ತು ಪ್ರವೀಣ್ ಅವರನ್ನು ಕರ್ಕೊಂಡು ಬಂದರು, ನಮ್ಮ ಜೊತೆ 25 ವರ್ಷ ಕೆಲಸ ಮಾಡಿದ್ದಾರೆ. ಅವರಿಗೆ ಒಂದು ಜೋರಾದ ಕೈ ಚಪ್ಪಲೆ ಬರಲೇಬೇಕು. ಅವರು ನಮ್ಮ ಜೊತೆಗೆ ಇಲ್ಲ, ಆದರೂ ಕೂಡ ಅವರನ್ನು ನೆನಪು ಮಾಡಿ ಈ ಒಂದು ಸುಂದರವಂತಹ ಕಾರ್ಯಕ್ರಮಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇದೀಗ ಗಿವ್ ಅವೇ ವಿನ್ನರನ್ನು ಅನೌನ್ಸ್ ಮಾಡಬೇಕಾದ ಮುಂಚೆ ಫಯಾಜ್ ಮಾತನಾಡಬೇಕಿತ್ತು. ಆದರೆ ನಿಮ್ಮನ್ನೆಲ್ಲ ನೋಡಿ ಅವರು ಕೂಡ ಸ್ವಲ್ಪ ಗಡಿಬಿಡಿ ಆಯಿತು. ಆದರೂ ಕೂಡ ಅವರ ಪರವಾಗಿ ನಾನು ಮಾತನಾಡ್ತೇನೆ. ಫಯಾಜ್ ಹೇಳಿದರು, 8 ವರ್ಷದ ನಂತರ ಫಯಾಜ್ ಟೇಕ್ ಓವರ್ ಮಾಡಿದಂತಹ ಒಂದು ಸುಂದರವಂತಹ ಭಾರತ್ ಆಟೋಮೊಬೈಲ್ಸ್ 2 ವರ್ಷ ಮುಂಚೆ ಒಂದು ಫೈನಾನ್ಷಿಯಲ್ ಇಶ್ಯೂ ಆದ ಕಾರಣ ಅಲ್ಲಿರುವಂತಹ ದೇರ್ಲಗಟ್ಟೆ ಇರುವಂತಹ ಒಂದು ನಿಮ್ಗೆಲ್ಲರೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ತೊಂದರೆ ಆಗಿರ್ಬೋದು. ಆದರೆ ಒಂದು ಪ್ರಾಮಿಸನ್ನು ಮಾಡ್ತಾ ಇದ್ದಾರೆ ಫಯಾಜ್ ಇವತ್ತು. ಆ ಪ್ರಾಬ್ಲಮ್ ಈ ಬ್ರ್ಯಾಂಚಲ್ಲಿ ಬರಲಿಕ್ಕೆ ನಿಮಗೆ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಗೆಲ್ಲರೂ ಕೂಡ ಕ್ಷಮೆ ಇರಬೇಕು. ಆ ಮುಂಚೆ ಆಗಿರುವಂತಹ ತಪ್ಪಿಗೆ ಈ ಸಮಯದಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇನ್ನು ಮುಂದೆ ಯಾವುದೇ ಆದಂತಹ ತಪ್ಪನ್ನು ಮಾಡುವುದಿಲ್ಲ ಅಂತ ಫಯಾಜ್ ಒಂದು ಪ್ರಾಮಿಸ್ ಅನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಅವತ್ತು ಕೂಡ ಕೈ ಬಿಡಲ್ಲ, ಇವತ್ತು ನೀವು ಕೂಡ ಕೈ ಬಿಡಲಿಲ್ಲ, ಇನ್ನು ಮುಂದೆ ನೀವು ಕೈ ಬಿಡಬಾರ್ದಂತ ಹೇಳ್ತಾ ಫಯಾಜ್ಗೆ ಒಮ್ಮೆ ಜೋರಂದ ಕೈ ಚಪ್ಪಾಲೆ ಬರಲಿ. ನಿಮ್ಮೆಲ್ಲರ ಆಶೀರ್ವಾದ ಇನ್ನಷ್ಟು ಫಯಾಜ್ನ ಮೇಲಿರಲಿ. ಇದು ಈಗ 2ನೇ ಬ್ರ್ಯಾಂಚ್. ಇನ್ನು ಮಂಗಳೂರಲ್ಲೂ ಕೂಡ ಒಂದಷ್ಟು ಬ್ರ್ಯಾಂಚನ್ನು ಓಪನ್ ಮಾಡುವಂತಹ ದೇವರವರಿಗೆ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ, ಇದೀಗ ಗಿವ್ ಅವೇ ವಿನ್ನರನ್ನು ಅನೌನ್ಸ್ ಮಾಡುವಂತಹ ಹೊತ್ತು ಹೈಯೆಸ್ಟ್ ವ್ಯೂಸ್ ಪಡೆದಂತಹ ಒಬ್ಬ ವ್ಯಕ್ತಿ ಇದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ಬೋದು. ಅದು ಎಷ್ಟು ವ್ಯೂಸ್ ಅಂದರೆ, ನಮ್ಮೆಲ್ಲ
ಕಾಂಟ್ಯಾಕ್ಟ್ ಸೇರಿಸಿದ್ರು ಕೂಡ ಅಷ್ಟು ವ್ಯೂಸ್ ಬರ್ಲಿಕ್ಕಿಲ್ಲ. 1700ಕ್ಕಿಂತ ಅಧಿಕ ವ್ಯೂವರ್ಸ್ ಅನ್ನು ಪಡೆದಂತಹ ಅವರ ಹೆಸರು ಅನ್ವರ್. ಒಮ್ಮೆ ಜೋರಾದಂತಹ ಕೈ ಚಾಪಲೆ ಒಂದಿಗೆ ಅನ್ವರ್ ಅನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದಾನೆ. ಭಾರತ್ ಆಟೋಮೊಬೈಲ್ಸ್ ಇದರ ಗಿವ್ ಅವೇ ವಿನ್ ಆಗಿರುವಂತಹ ಅನ್ವರ್ ಇವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಅನ್ವರ್ ಅವರಿಗೆ ಒಂದು ಗಿಫ್ಟ್ ಅನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಆ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದಂತೆ ಫಯಾಜ್ ಹೇಳಿದ್ರು ಒಂದು ಸೋನಿ ಸ್ಪೀಕರ್, ಅದೇ ರೀತಿ ಒಂದು ಫಾಗ್ ಲ್ಯಾಂಪ್ ಅಂತ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸಾಕ್ಷಿಯಾಗಿ ಫಯಾಜ್ ಮತ್ತು ಅವರ ತಂಡ ಅನ್ವರ್ ಅವರಿಗೆ ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಫಯಾಜ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮುಂಚಿನ ಮಾತ ಗಣ್ಯ ವ್ಯಕ್ತಿ ನನ್ನ ಎದುರುಡು ಪೊರ್ಲ ಗಂಟದ ಬಹುಮಾನ ಕೊರಡು ಪಂದಿಗಿರೊಂದಿಲ್ಲ ಅವರ ಜೋರನಾಗಿ ಚಪ್ಪಾಲೆ ಅನ್ವರ್ ಮೇರೆಗೆ ಬರಡು. ಅಂಡ್ ಅವೇ ರೀತಿ ನಿಗಲು ಮಾತಿರಲ್ಲ ನಿಕ್ಕಿನ ಸ್ಟೇಟಸ್ ಇಟ್ಟು ಪಾಡ್ದಾರೆ, ಅವೇ ರೀತಿ ಫಯಾಜ್ಗೆ ಸಪೋರ್ಟ್ ಮಾಡ್ದಾರೆ. ನೀವೆಲ್ಲರೂ ಕೂಡ ಆ ವಿಡಿಯೋನು ನಿಮ್ಮ ಸ್ಟೇಟಸ್ಗೆ ಹಾಕಿ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರಿ. ಆದರೆ ಅನ್ವರ್ ವಿಜೇತಗೊಂಡಿದ್ದಾರೆ. ಇವರ ಕೈ ಚಾಪಾಲೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಅನ್ವರ್. ಥ್ಯಾಂಕ್ ಯು. ಇದೀಗ ನಮ್ಮ ಜೊತೆಗೆ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಮನ್ಸೂರ್ ನಮ್ಮ ಜೊತೆಗಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಧಾರ ಸ್ವಾಗತ ಮಾಡ್ತಾ ಇದ್ದಾರೆ. ಮನ್ಸೂರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮನ್ಸೂರ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಜೂರದಿಂದ ಕಿಚ್ಚಪಾಲೆ ವೈಸ್ ಪ್ರೆಸಿಡೆಂಟ್ ಆಫ್ ಆಟೋಮೊಬೈಲ್ ರಾಜ್ ಕನ್ಮಾರ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾನೆ. ಮನ್ಸೂರ್ ಒಂದೆರಡು ಮಾತು ನಿಮ್ಮ ಪ್ರೀತಿಯ ಗೆಳೆಗೆ ಬಂದರೆ ಅದು ತುಂಬ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ಕಾರ್ಯಕ್ರಮದ ಅಂತ್ಯಕ್ಕೆ ನಾವೆಲ್ಲರೂ ಕೂಡ ಬರ್ತಾ ಇದ್ದೇವೆ. ದ ಲಕ್ಕಿ ವಿನ್ನರ್ ಅನೌನ್ಸ್ ಮಾಡುವಂತಹ ಹೊತ್ತು. ಚೀಟ್ ಯಾರಾದರೂ ಬಾಕಿ ಇದ್ದಾರಾ? ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ ಒಂದು ಚೀಟಿಯಲ್ಲಿ ನಾವು ಬರುವಾಗ ಕಲೆಕ್ಟ್ ಮಾಡ್ತಾ ಇದ್ರೆ, ಯಾರಾದರೂ ತಡವಾಗಿ ಬಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರನ್ನು ನಾವು ಕಲೆಕ್ಟ್ ಮಾಡಲಿಲ್ಲ ಅಂದರೆ ದಯಮಾಡಿ ಹೇಳಿ. ಎಲ್ಲರೂ ಕೂಡ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಕೊಡಲಿಲ್ಲ ಆದರೆ ಆದಷ್ಟು ಬೇಗ ಕೊಡಿ. ದಯಮಂತದ ಏರ್ ಮಾತನಿಕಿನ ಪುದರ್ ಅಂಚನೆ ಫೋನ್ ನಂಬರ್ ಕೊಡ್ತು ರಾಯ್ನಾಥ್ ಬೇಗ ಕೊರ್ಲೆ ಅಂಡ್ ಎರೆಗಾಂಡಲ ನಿಗಿನ ಆಶೀರ್ವಾದ ಒಂಜಿ ರಡ್ಡು ಪಾತೆರ ಇತ್ತಂಡ ಯಾಕಂತ ಪನ್ನಗೊಂದು ನಮ್ಮ ಕಾರ್ಯಕ್ರಮ, ನಮ್ಮ ರಿಕ್ಷಾ ಡ್ರೈವರ್ಸ್ ನಗನ ಕಾರ್ಯಕ್ರಮ ಅವು ಬೇತೋ ಕಾರ್ಯಕ್ರಮ ಆಪುಂಡು ಅಂಚಾದ ಪುನಗ ಕಾರ್ಯಕ್ರಮ ನಿಕ್ಲಿಗೆ ಪಾತೆರ ನಂಚಿನ ಅವಕಾಶ ದಿಕ್ಕಂದ ಅಂಡ ಇನಿ ಫಯಾಜ್ ಅಣ್ಣನ ಬಾರಿ ಮೋಕೆದ ವೇದಿಕೆ ನಿಕ್ಲಿಗೆ ಮಾತಿರಗಳ ಅವಕಾಶನೇ ಕೊರೊಂದುಲ್ಲ. ನಿಕ್ಲಿಗೆ ದಾದಾಂಡಲ ಪಂಡ್ರೆ ಎತ್ತಂಡ ಅತನ ದಾದಾಂಡಲ ಫಯಾಜ್ ಅಣ್ಣಗೆ ದಾಲ ಸಜೆಷನ್ಸ್ ಕೊರ್ರೆ ಎತ್ತಂಡ ದಯಮಂತದ ವೇದಿಕೆ ಮಿತ್ತು ಬತ್ತದ ಒಂಜಿ ರಡ್ಡು ಪಾತೆರೊಳಿ ಯಾರಿಗಾದರೂ ನಿಮ್ಮ ಮನಸ್ಸಿನಲ್ಲಿರುವಂತಹ ಮಾತನ್ನು ಮಾತಾಡಲಿಕ್ಕೆ ಇದ್ರೆ ದಯಮಾಡಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದಾನೆ. ದಯಮಾಡಿ ನಿಮ್ಮ ಆಶೀರ್ವಾದ ಫಯಾಜ್ ಅದೇ ರೀತಿ ಅವರ ತಂಡದ ಮೇಲೆ ಹೇಳಲಿಕ್ಕಿದ್ರೆ ದಯಮಾಡಿ ನೀವು ವೇದಿಕೆ ಮೇಲೆ ಬಂದು ನಿಮ್ಮ ಮಾತನ್ನು ಹೇಳ್ಬೋದು. ಅದೇ ರೀತಿ ನಮ್ಮ ಜೊತೆಗೆ ಮೀಡಿಯಾ ಸಪೋರ್ಟ್ ಆಗಿ ವಾರ್ತಾ ಭಾರತ್ ಇವರು ಇದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮ ಜೋರಾದ ಕೈ ಚಾಪಾಲಿ ದ ಮೀಡಿಯಾ ಸಪೋರ್ಟ್ ವಾರ್ತಾ ಭಾರತಿ. ಥ್ಯಾಂಕ್ ಯು ಸೋ ಮಚ್. ಇವರ ತಂದೆ ಮೊಹಮ್ಮದ್ ದಯಮಾಡಿ ನೀವು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಇವರಿಗೆ ಫಯಾಜ್ ಅವರು ವೇದಿಕೆಯ ಮೇಲೆ ಬಂದು ಊಗುಚೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಒಮ್ಮೆ ಜೋರದಿಂದ ಕೈ ಚಪ್ಪಾಲಿ ಮೊಹಮ್ಮದ್ ಇವರಿಗೆ ಬರಲಿ. ಇದೀಗ
ಲಕ್ಕಿ ವಿನ್ನರನ್ನು ಅನೌನ್ಸ್ ಮಾಡುವಂತಹ ಹೊತ್ತು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಬಾಕ್ಸನ್ನು ಇಟ್ಕೊಂಡು ಫಯರ್ಸ್ ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಫಯರ್ಸ್ ಬನ್ನಿ, ನೀವೆಲ್ಲರೂ ಕೂಡ ವೇದಿಕೆ ಮೇಲೆ ನಿಂತು ಇವತ್ತಿನ ಈ ಲಕ್ಕಿ ವಿನ್ನರನ್ನು ಅನೌನ್ಸ್ ಮಾಡುವಂತಹ ಹೊತ್ತು ಮೊಹಮ್ಮದ್ ಸರ್ ದಯಮಾಡಿ ಒಂದು ಚೀಟಿಯನ್ನು ಆ ಬಾಕ್ಸಿಂದ ತೆಗಿಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಎಸ್, ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಒಂದು ಬಹುಮಾನವನ್ನು ಕೊಡಬೇಕಂತ ದ ಲಕ್ಕಿ ವಿನ್ನರ್, ಇವತ್ತಿನ ಲಕ್ಕಿ ವಿನ್ನರ್ ಅನ್ನು ಅನೌನ್ಸ್ ಮಾಡುವಂತಹ ಹೊತ್ತು ಅಸಾನ್ ಮೊಂಟೆಪದ. ಜೋರನ್ನದಾಗಿ ಚಪ್ಪಾಳೆ ಬರಲಿ. ಅಸಾನ್ ಮೊಂಟೆಪದ ಇವರಿಗೆ ಇವರಿಗೆ ಯಂಗ್ ಫ್ರೆಂಡ್ಸ್ ಉರುವಾದ ಅಫ್ವಾನ್ ದಯಮಾಡಿ ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಕೊಡಬೇಕು. ರಿಫ್ವಾನ್ ದಯಮಾಡಿ ವೇದಿಕೆ ಬಹುಮಾನವನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಒಮ್ಮೆ ಜೋರಾದ ಕೈ ಚಪ್ಪಾಳೆ ಅಸಾನ್ ಮೊಂಟೆಪದ ಇವರಿಗೆ ಬರಲಿ. ಜೋರಾದ ಕೈ ಚಪ್ಪಾಳೆ ಬರಲಿ. ಆಸಾನ್ ಮೊಂಟೆಪದ ಇವರಿಗೆ. ಅದೇ ರೀತಿ ಆಟೋ ರಾಜ್ ಕರ್ಮಾರ್ ಇವರ ಪ್ರೆಸಿಡೆಂಟ್ ಆಗಿರುವಂತಹ ಅಬ್ದುಲ್ ಜಲೀಲ್ ಇವರಿಗೂ ಕೂಡ ಕಾರ್ಯಕ್ರಮದಂತೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಮನ್ಸೂರ್ ಇವರು ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಒಮ್ಮೆ ಜೋರಾದ ಚಾಪಲೆ ಮನ್ಸೂರ್ ಇವರಿಗೂ ಕೂಡ ಬರಲಿ. ಅದೇ ರೀತಿ ಉಸ್ಮಾನ್ ಮೊಂಟೆಪದಾವ್ ಇವರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಈಗ ಬಂದಂತಹ ನಿಮ್ಮ ಸಮಯವನ್ನು ಕೊಟ್ಟದ್ದಕ್ಕೆ. ಅದೇ ರೀತಿ ಸಮದ್ ಇವರಿಗೂ ಕೂಡ ನಿಯಾಜ್ ಅಹಮದ್ ಇವರು ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಒಮ್ಮೆ ಜೋರಾದ ಕೈ ಚಪ್ಪಾಳೆ ಬರಲಿ. ಅದೇ ರೀತಿ ಮೊಹಮ್ಮದ್ ಸರ್ ನಿಮಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಆಟೋ ಚಾಲಕರ ಅದೇ ರೀತಿ ಮಾಲಕರಿಗೆ ನಿಮಗೂ ಕೂಡ ಈ ಕಾರ್ಯಕ್ರಮ ಬಂದದ್ದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೋರಾದ ಕೈ ಚಪ್ಪಾಳೆ ಬರಲಿ ಎಲ್ರಿಗೂ ಕೂಡ. ಇನ್ನು ಮುಂದೆ ಕೂಡ ಈ ಭಾರತ್ ಆಟೋಮೊಬೈಲ್ಸ್ ಕಂಟಿನ್ಯೂಸ್ ಆಗಿ ನೀವು ಬರ್ತಾ ಇರಿ. ನಿಮ್ಮ ಆಶೀರ್ವಾದ ಅದೇ ರೀತಿ ನಿಮ್ಮ ಸಾಕಾರ ಫಯಾಜ್ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಗಿತನದ ಚುಕ್ಕಿನಿದೆಯೋದೆಲ್ಲ ಬೈದಿನಂಚಿನ ಮಾತ ಬಿನೇರಿಗಳ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಒಂದು ನನ್ನ ದುಂಬುಗ್ಲಿ ಈ ಪುರ್ಲಗಣದ ಭಾರತ್ ಆಟೋಮೊಬೈಲ್ಸ್ ಸ್ಟೋರಿ ನಿಗುಲು ಬತ್ತದ ನಿಖನ ಗಾಡಿನ ಪುರ್ಲು ಮನ್ಪಾದ ಕೊರಡು ನಮ್ಮ ಮಾತಿರ್ಲ ನಮ್ಮ ಸೆಲನುಗು ಪೋಪ ಅವೇ ರೀತಿ ನಮ್ಮ ರಿಕ್ಷಾಗೆ ಬೋಡುಪ್ಪುನು ಈ ಪೊರ್ಲಗಂಡದಂಚಿನ ಭಾರತ್ ಆಟೋಮೊಬೈಲ್ ಪನ್ಪಿನಂಚಿನ ಈ ಪೊರ್ಲಗಂಡದ ಶೋರೂಮ್ ಪನ್ನೊಲಿ ಅಂಚ ದುಂಬು ನಿಗುಲು ನಿಗ ರಿಕ್ಷೆಲ್ಲ ಬಾರಿ ಪೊರ್ಲುಡು ದಿಯೋಡು ಪಂದಾನ ನನ್ನ ದುಂಬು ನಿಗುಲು ಬರಡುಪ್ಪುನು ಒಂಜಿ ಜಾಗ ನಿಗನ ಮಾತ ಬೇಲ ಒಂಜೇ ಜಾಗ ಡಾಪಿ ನಾವು ಓಲುಂದಕೆನಗ ಭಾರತ್ ಆಟೋಮೊಬೈಲ್ ಅಂಚ ದುಂಬು ನಿಗುಲು ನನ್ನ ದುಂಬು ನಿಗುಲು ಗಡಿ ಶೋರೂಮ್ ಬರೋದು ಪಡ ಪನ್ಪಿನಂಚಿನ ಮಾತೆರಲ್ಲ ಬೈಕ್ ಒಂದು ಈ ಕಾರ್ಯಕ್ರಮಕ್ಕೆ ಮುಗಿತರ ಜುಕ್ಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.